ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಏನು ಗೊತ್ತಾ, ನಾವು ಇವತ್ತು ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿಗಪ್ಪ ಅಂತಂದ್ರೆ ಸಕಲೇಶ್ಪುರ, ಧರ್ಮಸ್ಥಳ ಆ್ಯಂಡ್ ಕುಕ್ಕೆ ಸುಬ್ರಹ್ಮಣ್ಯ. ಗೈಸ್ 2 ಡೇಸ್ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲ ಫ್ರೆಂಡ್ಸ್ ಸೇರಿ ಹೋಗತ್ತೀವಿ ಗೈಸ್. ಆಯಿತು. ಆಮೇಲೆ ಗೈಸ್ ನಾವು ನೆಕ್ಸ್ಟ್ ಸ್ಟಾಪ್ ಹಾಕಿದ್ದು ನೆಲಮಂಗಲ ಟೋಲ್ ಹತ್ರ. ಯಾಕಪ್ಪ ಅಂತಂದ್ರೆ ನಮ್ಮ ಫ್ರೆಂಡ್ಸ್ ಬರೋರಿದ್ರು ಇಲ್ಲಿ. ಅಲ್ಲಿ ಬಂದರೆ ಕೈ ಮ್ಯಾಕ್ ಮಾಡ್ತಾವೆ ನೋಡ್ರಿ, ಅವರೇ ಇರ್ತಾರೆ. ಹಾಗೆ ನಮ್ಮ ಗಾಡಿನೂ ರೆಡಿ ನೋಡ್ರಿ. ಝೂಮ್ ಆಗಿ ತೋರಿಸಿ ನೋಡ್ರಿ ಗೈಸ್ ನಿಮ್ಗೆ ಇವಾಗ. ನೋಡ್ರಿ ಗೈಸ್ ಈಗ ಝೂಮ್ ಆಗ್ತೀನಿ ನೋಡ್ರಿ. ಈಗ ನಾವು ಸಕಲೇಶ್ಪುರ ಹೋಗುವಾಗ ಫಸ್ಟ್ ಪದ್ಧತಿ ಏನಂದರೆ ಗಾಡಿಗಳಿಗೆ ಪೂಜೆ ಮಾಡೋದು. ನೋಡಿ ಇಲ್ಲಿ ಹೇಗೆ ಮಾಡ್ತಾವ್ರೆ ನಮ್ಮದು ಫ್ರೆಂಡ್ಸ್ ಗಾಡಿಗೆ ಪೂಜಾ. ಗೈಸ್ ಉದ್ದಿನ ಕಡ್ಡಿ ಹಚ್ಕೊಂಡು ಬೆಳಗ್ಲತ್ತಾರ ನೋಡ್ರಿ ಗೈಸ್. ಕೈಯಲ್ಲಿ ನಮ್ಮದು ಸುಖ ಪ್ರಯಾಣ ಆಗಲಿ ಅಂತ ಬೆಳಗ್ಲತ್ತಾರ ನೋಡ್ರಿ ಗೈಸ್. ಇಲ್ಲಿ ತೆಂಗಿನ ಮೇಲೆ ಕರ್ಪೂರನ ಹಚ್ಚಿ ಬೆಳಗತ್ತೀವಿ ನೋಡ್ರಿ ಗೈಸ್. ನೋಡಿ ಗೈಸ್ ಇಲ್ಲಿ 3 ಗಾಡಿಗಳಿಗೆ ಬೆಳಗಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡತ್ತೀವಿ ನೋಡ್ರಿ ಗೈಸ್. ಇಲ್ಲಿ ಹಾಂ ಶಿವರಾಜ್ ಹೊಡ್ರಿ, ಈಗ ಹೊಡ್ರಿ. ಎಲ್ಲರೂ ರೆಡಿ ಆಗಿದ್ದಾರೆ ಗೈಸ್, ಎಲ್ಲರೂ ರೆಡಿ ಆಗಿದ್ದಾರೆ ನೋಡಿ ಗೈಸ್. ಇಲ್ಲಿ ನೋಡಿ ಎಲ್ಲರೂ ರೆಡಿ ಆಗ್ತಿದ್ದಾರೆ ಇಲ್ಲಿ ಗಾಡಿ ತೆಗಿಯೋಕ್ಕೆ. ತಗೊಂಡು ಎಲ್ಲ ಹೊರಡತ್ತೆ ಗೈಸ್ ಇಲ್ಲಿಂದ. 3 hours later. ಗೈಸ್ ಫೈನಲಿ ರೀಚ್ಡ್ ಹಾಸನ್ ಸಿಟಿ ಗೈಸ್. ನಮ್ಮ ಫ್ರೆಂಡ್ಸ್ ಅಲ್ಲಿ ಮುಂದೆ ಹೋಗತ್ತಾ ನೋಡ್ರಿ, ನಾನು ನಿಧಾನಾಗಿ ಹಿಂದೆ ಹೋಗತ್ತೀನಿ. 1 hour later. ಗೈಸ್ ಏನಂದರೆ ನಾವಿಲ್ಲಿ ಒಂದು ಸ್ಟಾಪ್ ಹಾಕಿದ್ದೀವಿ ಒಂದು ಹಾಸನ್ ಹತ್ರ. ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ಹೋಗೋಣ ಅಂತ. ಯಾಕಂದರೆ ಇಲ್ಲಿಂದ ಸಕಲೇಶ್ಪುರ ಕೇವಲ 40 ಕಿಲೋಮೀಟ್ರ್ ಅದ. ಅದಕ್ಕೆ ನಾವು ಇಲ್ಲಿ ಒಂದು ರೆಸ್ಟ್ ಹಾಕಿ ಮಾಡೀವಿ. ಆ ರೆಸ್ಟ್ ಗ್ಯಾಪ್ದಾಗ ನಮ್ಮ ಫ್ರೆಂಡ್ಸ್ ನೋಡ್ರಿ ಏನು ಮಾಡ್ತಾರಂತ. ಇಲ್ಲಿ ನೋಡ್ರಿ ಗೈಸ್ ಬೆಂಕಿ ಹಚ್ಕೊಂಡು ಕಾಸ್ಕೋತ್ ಕುಂತ ನೋಡ್ರಿ ಕೈಯಲ್ಲಿ. ನೋಡಿದ್ರಲ್ಲ ಗೈಸ್ ನಮ್ಮ ಫ್ರೆಂಡ್ಸ್ ಹೆಂಗೆ ಮಾಡ್ತಾರೆ. ಈಗ ಎಲ್ಲಿ ಸಿಕ್ಕಲ್ಲಿ ಏನು ಬಂತದು ಮಾಡ್ತಾರೆ ನೋಡ್ರಿ ಗೈಸ್. ಈಗ ಅದು ಕಾಯಿಸ್ಕೋದು ಕುಂತಾರ. ಅದು ಏನೇನು ಕಾಯಿಸ್ಕೊಳತ್ತಾರೋ ಗೊತ್ತಿಲ್ಲ ಗೈಸ್ ನನಗೆ. ಅದು ಅರ್ಥ ಆಯ್ತು ಅನ್ಸುತ್ತೆ. ಗೈಸ್ ಫೈನಲಿ ರೀಚ್ಡ್ ಸಕಲೇಶ್ಪುರ ಸಿಟಿ ಗೈಸ್. ಇಲ್ಲಿ ವೆದರ್ ಅಂತೂ ಭಾಳ ಅಂದ್ರೆ ಭಾಳ ಸೈಕ್ ಅದ. ಹಾಗೆ ಸ್ವಲ್ಪ ಮಳೆ, ಸ್ವಲ್ಪ ಬಿಸಿಲು, ಸ್ವಲ್ಪ ಮಂಜು, ಭಾಳ ಅಂದ್ರೆ ಭಾಳ ಮಸ್ತ್ ಅದ ಗೈಸ್. ನೀವು ಒಂದ್ಸತಿ ಬಂದು ನೋಡಿ, ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ನಾವು ಫಸ್ಟ್ ಬಂದಿದ್ದು ಸಕಲೇಶ್ಪುರದಲ್ಲಿ ಶ್ರೀ ಸಕಲೇಶ್ವರ ದೇವಸ್ಥಾನ ಗೈಸ್. ಫೈನಲಿ ಗುಡಿ ಒಳಗೆ ಎಂಟ್ರಿ ಆದಿ ನೋಡ್ರಿ ಗೈಸ್. ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಆಗೈತಪ್ಪ ಅಂತಂದ್ರೆ ನಾವು ಗುಡಿ ದರ್ಶನ ಮಾಡ್ಕೊಳಕ್ಕೆ ಬಂದೀವಿ. ಬಟ್ ಇಲ್ಲಿ ಗುಡಿ ಇನ್ನೂ ಕ್ಲೋಸ್ ಅದ ಗೈಸ್. ಏನೋ 8 ಗಂಟೆಗೆ ಓಪನ್ ಮಾಡ್ತಾರಂತ ಗೊತ್ತಾಗ್ಯದ ಗೈಸ್. ಅದಕ್ಕೆ ಇಲ್ಲಿ ಊರಿಂದನೇ ದರ್ಶನ ಮಾಡ್ಕೊಂಡು ನಡೆದೀವಿ ಗೈಸ್. ನೋಡಿ ಗೈಸ್ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಮಾಡೋತೀನಿ ಗೈಸ್. ನೋಡಿದ್ರ ಶಿವ ಮತ್ತು ನಂದಿ ದೇವಸ್ಥಾನ ಇದೆ, ವಿಗ್ರಹ ಕೂಡ ಅದ ಅಲ್ಲಿ. ಗೈಸ್ ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಆ ಶಿವನ ಗುಡಿ ಪಕ್ಕನೇ ಇನ್ನೊಂದು ಗುಡಿ ಇದೆ ಗೈಸ್. ಯಾರಂತ ಗೊತ್ತಿದ್ರೆ ನಮ್ಮ ಆಲ್ ಟೈಮ್ ಫೇವ್ರೇಟ್ ಜೈ ಬಜರಂಗ್ ಬಲಿ ಆಂಜನೇಯನ ಸ್ವಾಮಿ ದೇವಸ್ಥಾನ ಇದೆ ಗೈಸ್. ಅಲ್ಲೂ ಕೂಡ ದರ್ಶನ ತಗೊಳಕ್ಕೆ ನಡೆದಿದ್ದೇವೆ ಗೈಸ್. ಇವಾಗ ಟೆಂಪಲ್ ನೋಡ್ಕೊಳ್ಳಿ ಹೇಗಿದೆ ಅಂತ. ಇದು ಇಲ್ಲಿ ಶ್ರೀ ಸಕಲೇಶ್ವರ ದೇವಸ್ಥಾನ ಟೆಂಪಲ್ಲು. ಅಲ್ಲಿ ನಮ್ಮ ಫ್ರೆಂಡ್ಸು ಸುತ್ತಾಕೊಂಡು ಬರ್ತಿದ್ದಾರೆ 3 ಜನನು. ಹಾಗೆ ಈ ಕಡೆ ಬಂದರೆ ಇಲ್ಲಿ ಆಂಜನೇಯ, ಬಟ್ ಕ್ಲೋಸ್ ಆಗಿದೆ ಸದ್ಯಕ್ಕೆ. ನೋಡಿ ಗೈಸ್ ಇವರೆಲ್ಲ ಸುತ್ತಾಕೊಂಡು ಬರ್ಲತ್ತಾರೆ. ಫೈನಲಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ತಿಂಡಿ ಮಾಡೋಕ್ಕೆ ಹೋಗ್ಬೇಕು ಗೈಸ್. ಓಕೆ, ನಾವು ದರ್ಶನ ಮುಗಿಸ್ಕೊಂಡು ಎಲ್ಲರೂ ತಿಂಡಿ ಮಾಡೋಕ್ಕೆ ಬಂದೀವಿ ಗೈಸ್. ನೋಡಿ ಇಡ್ಲಿ ವಡೆ, ಇಲ್ಲಿ ಚೌ ಬಾತ್, ಇಲ್ಲಿ ಮಹೇಶ್ ಸರ್ ಇಡ್ಲಿ ವಡೆ ತಿನ್ಲತ್ತಾರ ನೋಡ್ರಿ ಕೈಯಲ್ಲಿ. ಇವ್ರ ದಿನ ಆರ್ಡರ್ ಬರಬೇಕು. ಇವ ಆಲ್ರೆಡಿ ಶುರು ಹಚ್ಕೊಂಡನಿಕ. ಇವ ಎಷ್ಟು ಇದು ಆಕ್ಚುಲಿ ಚೆನ್ನಾಗಿರೋದು. ನಾಷ್ಟ ಮಾಡ್ಬಿಟ್ಟು ಸಿಗಮ್ ಆಮೇಲೆ ಮಾಡ್ಕೊಂಡು ಮಂಜೀರಾಬಾದ್ ಫೋರ್ಟಿ ಬಂದೀವಿ ಗೈಸ್. ಇಲ್ಲಿ ನೋಡ್ರಿ ಹೆಂಗದ ಸ್ಟೆಪ್ಸ್. ಅವ್ರು ಫುಲ್ಲು ನಾವು ಅಲ್ಲಿ ಮ್ಯಾಲೆ ತಗೋಬೇಕು. ಅಲ್ಲಿ ಮ್ಯಾಲೆ ತನಕ ಹೋಗ್ಬೇಕು ನೋಡ್ರಿ ಗೈಸ್. ಅಲ್ಲಿ ಎಲ್ಲ ಸ್ಟೆಪ್ಸ್ ಹತ್ತಾರ ನೋಡ್ರಿ ಗೈಸ್ ನಮ್ಮ ಫ್ರೆಂಡ್ಸ್ ಎಲ್ಲ. ಇಲ್ಲಿ ನೋಡ್ರಿ ಗೈಸ್ ಎಲ್ಲರೂ ಸ್ಟೆಪ್ಸ್ ಸೇರ್ಕೊಂಡು ನಡೆದಾರ ನೋಡ್ರಿ. ನೋಡ್ರಿ ಅಲ್ಲೂ ಎಲ್ಲ ಬರತ್ತಾರ. ನಾವು ಗಾಡಿ ಅಲ್ಲಿ ಇಟ್ಕೊಂಡು ಅಲ್ಲಿಂದ ಇಷ್ಟು ಮೇಲೆ ಬಂದೀವಿ. ಇನ್ನೂ ಗೈಸ್ ಫೈನಲಿ ಮಂಜೀರಾಬಾದ್ ಬಂದೀವಿ ನೋಡ್ರಿ. ಎಲ್ಲ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಳತ್ತಾರ. ಗೈಸ್ ಫೈನಲಿ ಮಂಜೀರಾಬಾದ್ ಫೋರ್ಟ್ ಒಳಗೆ ಎಂಟ್ರಿ ಆಗಿ ನೋಡ್ರಿ. ಎಷ್ಟು ಜನ ಅದಾರ ನೋಡಕತ್ತ ಗೈಸ್. ಹಂಗೆ ವೆದರ್ ಕೂಡ ಭಾಳ ಮಸ್ತ್ ಅದ.
ಮಂಜು ಮಂಜು ಸ್ವಲ್ಪ ಲೈಟಾಗಿ ಮಳೆ ಕೂಡ ಬರತ್ತದ. ಅದು ಕ್ಯಾಪ್ಚರ್ ಆಗತ್ತೆ ಇಲ್ಲ ಗೊತ್ತಿಲ್ಲ ನನಗೆ ವ್ಲಾಗ್ದಾಗ. ಭಾಳ ಅಂದ್ರೆ ಭಾಳ ಮಸ್ತ್ ಅದ ನೋಡ್ರಿ ಗೈಸ್. ನೀವು ಒಂದು ಸತಿ ಬರ್ರಿ, ಬಂದು ನೋಡ್ಕೊರಿ ಗೈಸ್. ಏನು ಗೊತ್ತಾ, ಇದು ಮೇಲೆ ಡ್ರೋನ್ ಹಾರಿಸಿದ್ರೆ ಗೈಸ್ ಸ್ಟಾರ್ ಅಂತ ಕಾಣುತ್ತೆ 3 ಲೇಯರು. ಬಟ್ ಇವಾಗ ಸ್ಟಾರ್ ಅಂತ ಎಲ್ಲೂ ಕಾಣ್ತಿಲ್ಲ. ಯಾಕಂತಂದರೆ ಮಳೆ ಬಂದೆಲ್ಲ ಸ್ಲೈಡಿಂಗ್ ಆಗೋಗಿದೆ. ಅಲ್ಲಿ ಮೂಲೆಯಲ್ಲೆಲ್ಲ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತಾಯಿದ್ದೀನಿ ನೋಡಿ ಗೈಸ್. ನಾವೀಗ ಮಂಜರಾಬಾದ್ ಫೋರ್ಟ್ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗ್ತಿರೋದು ದೋಣಿಗಲ್ ಸ್ಮಾಲ್ ಫಾಲ್ಸ್ ಅಂತ. ಗೈಸ್ ನೀವು ನೋಡಿರಲ್ಲ, ಗಣೇಶ್ ಪೂಜಾ ಗಾಂಧಿಗೆ ಎತ್ಕೊಂಡು ಹೆಂಗೆ ಹೋಗ್ತಾನೆ ಹಂಗೆ ಇಲ್ಲೂ ಇಬ್ಬರು ಪ್ರೇಮಿಗಳು ಬರ್ತಾವೆ ನೋಡ್ರಿ ಗೈಸ್ ಮುಂದೆ. ನೋಡ್ರಿ ಗೈಸ್, 1 hour later. ಮಂಜರಾಬಾದ್ ಫೋರ್ಟ್ ನೋಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದೇವೆ ದೋಣಿಗಲ್ ಫಾಲ್ಸಿಗೆ ಗೈಸ್. ದೋಣಿಗಲ್ ಫಾಲ್ಸ್ ತೋರಿಸಿ ನೋಡ್ರಿ ನಿಮಗೆ ಎಲ್ಲರಿಗೆ. ಇಲ್ಲಿ ನೋಡ್ರಿ ಗೈಸ್ ದೋಣಿಗಲ್ ಫಾಲ್ಸ್. ಇಲ್ಲಿ ನೀರಾಗ ಆಟನೂ ಆಡ್ಬೋದು ನೋಡ್ರಿ ಗೈಸ್. ಯಾರಿಗೆ ಇಂಟ್ರೆಸ್ಟ್ ಇದ್ರೆ ಬಂದು ಆಟ ಆಡ್ಬೋದು. ಹಾಗೆ ದೋಣಿಗಲ್ ಫಾಲ್ಸ್ ಯಾರು ಬಂದಿರ ಅಂತ ಕಮೆಂಟ್ ಮಾಡಿರಿ ಅಷ್ಟೇ ಗೈಸ್. ಏನು ಗೊತ್ತಾ, ನಾವು ದೋಣಿಗಲ್ ಸ್ಮಾಲ್ ಫಾಲ್ಸ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಕಾಡು ಮನೆ ಅಬ್ಬೆ ಫಾಲ್ಸ್ ಅಂತ. ಇಲ್ಲಿ ಎಲ್ಲಿ ಅಬ್ಬೆ ಫಾಲ್ಸ್ ಅಂತ ಗೊತ್ತಾಗಲ್ಲ ಹೋಗಲ್ಲ ಗೈಸ್. ಇಲ್ಲಿ ನಾವು ಲೊಕೇಶನ್ ಹಾಕೊಂಡು ಬಂದೀವಿ ಆ್ಯಂಡ್ 2-3 ಕೇಳ್ಕೊಂಡು ಬಂದೀವಿ. ಹಿಂಗೆ ಅದ ಹೋಗ್ರು ಅಂತಂದರು. ನಾವು ಎಲ್ಲ ಹೋಗೋತ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಮುಂದೂ ಯಾರೂ ಇಲ್ಲ ಗೈಸ್ ಆ್ಯಂಡ್ ಹಿಂದೂ ಯಾರೂ ಇಲ್ಲ. ನಾನು ನಮ್ಮ ಫ್ರೆಂಡ್ ಇಬ್ಬರೇ ಇದ್ದೀವಿ. ಸುಮಾರು ಇಲ್ಲಾಂದ್ರೆ 1-1.5 ಕಿಲೋಮೀಟ್ರ್ ಹೋಗಿ ಬಂದೀವಿ, ಎಲ್ಲೂ ಫಾಲ್ಸೇ ಕಾಣ್ತಿಲ್ಲ. ಸೊ ಅದಕ್ಕೆ ನಾವು ಮತ್ತೆ ರಿಟರ್ನ್ ಹೋಗತ್ತೀವಿ ಗೈಸ್ ಗಾಡಿ ಬಲ್ಲಿ. ಯಾರೋ ಬರೋದ್ರೆ ಕರೆಕ್ಟ್ ಕೇಳ್ಕೊಂಡು ಬರ್ರಿ ಗೈಸ್. ನಾವಂತರೂ ತಪ್ಪು ಹಾದಿಗೆ ಬಂದೀವಿ. ನೆಕ್ಸ್ಟ್ ಬರೋರು ಕರೆಕ್ಟ್ ಹಾದಿಗೆ ಬಂದು ನೋಡ್ಕೊಂಡು ಹೋಗ್ರಿ ಗೈಸ್. ನಾವು ಕಾಡು ಮನೆ ಫಾಲ್ಸ್ ಬರುವಾಗ ನಮ್ಮ ಫ್ರೆಂಡ್ಸಿಗೆಲ್ಲ ಜಿಗಣೆ ಹರಿಬಿದ್ದವು ಗೈಸ್. ಇಲ್ಲಿ ನೋಡ್ರಿ ಹೆಂಗೆ ತಗೊಳ್ತಾರೆ ಎಲ್ಲರೂ. ಈಗ ಸಾಯಲ್ಲ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗೈಸ್. ಅವರು ಜಿಗಣೆ ತೆಕ್ಕೋಲಿ, ನಾನು ನಿಮ್ಮ ಮುಂದೆ ಇದು ಮಾಡ್ತೀನಿ ಗೈಸ್. ಇದು ರೋಡ್ ಬರೋದಂತರೂ ಭಾಳ ಮಸ್ತ್ ಅದ ನೋಡ್ರಿ ಗೈಸ್ ರೋಡು. ಆ್ಯಂಡ್ ಇಲ್ಲಿ ವೆದರ್ ಕೂಡ ಭಾಳ ಚಲೋ ಅದ. ನೀವು ನೋಡ್ರಿ ಗೈಸ್, ಯಾವಾಗಾದರೂ ಟೈಮ್ ಇದು ತೊಗೊಂಡು ಸಕಲೇಶ್ಪುರ ಟ್ರಿಪ್ ಮಾಡಿರಿ. ಇಲ್ಲಿ ನೋಡ್ರಿ ವೆದರ್ ತೋರಿಸ್ತೀನಿ ನಿಮ್ಗೆ. ನೋಡ್ರಿಕೋ ಎಷ್ಟು ಚಲೋ ಅದ. ಮುಂದೆ ಗಿಡ ಮಂಜು ಭಾಳ ಚಲೋ ಅದ ನೋಡ್ರಿ ಗೈಸ್. ಯಾರಾದ್ರೂ ಪ್ಲ್ಯಾನ್ ಮಾಡಿದ್ರೆ ಜಲ್ದಿ ಮಾಡ್ಕೋರಿ ಇವಾಗಲೇ. ಓಕೆ ಗೈಸ್, ಇನ್ನೊಂದು ಕ್ರೇಜಿ ಮಜಾ ಏನಂತಂದರೆ ಜಿಗಣೆ ಬಂದಿದ್ದು ಒಬ್ಬರ ಮೇಲೆ ಗೈಸ್. ಇಲ್ಲಿ ನೋಡ್ರಿ ಎಲ್ಲರೂ ಚೆಕ್ ಮಾಡ್ಕೊಳತ್ತಾರೆ ಯಾರ ಮೇಲೆ ಯಾರ್ಯಾವ ಇವಾಗೆ ಅಂತೇಳಿ. ನಾವು ಅಗ್ನಿಗುಂಡ ಫಾಲ್ಸ್ಗೆ ಹೋಗಿದ್ವಿ, ಬಟ್ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ನಮಗೆ ಬಿಡಲಿಲ್ಲ. ಅಲ್ಲಿ ಏನೋ ವೀಕೆಂಡಲ್ಲಿ ಬಿಡೋಂಗಿಲ್ಲ ಅಂತ ವೀಕೆಂಡ್ದಾಗ ಬಿಡಲ್ಲ ಅಂತ ಹೇಳ್ತಾರೆ ಅವರು. ಸೊ ನಾವು ಅಲ್ಲಿಂದ ಸ್ವಲ್ಪ ಬೇಜಾರಾಯಿತು. ಬಟ್ ಖುಷಿ ವಿಷಯ ಏನಂತಂದರೆ ಬೈಕ್ ಆಫ್ ರೈಡಿಂಗ್ ಅಂತೂ ಹೆವಿ ಇಷ್ಟ ಆಯಿತು. ಇಲ್ಲಿ ನೋಡಿ ನಾವು ನೆಕ್ಸ್ಟ್ ಬಂದಿದ್ದು ಅಬ್ಬೇಗುಂಡಿ ಫಾಲ್ಸ್ಗೆ. ಹೆಂಗಿದೆ ನೋಡಿ ಹೋಗೋ ವೇನ ತೋರಿಸಿ ನೋಡಿ. ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಇಲ್ಲಿ ಹೋಲು, ಇದ್ರೊಳಗಿಂದ ಹೋಗ್ಬೇಕು ನೋಡಿ. ಇಲ್ಲಿ ಇದು ಆಕ್ಚುಲಿ ಚೆನ್ನಾಗಿರೋದು. ಹೋಗ್ತಾ ಇದೀವಿ ನೋಡಿ. ಒನ್ ಆಫ್ ದ ಕ್ರೇಜಿ ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ. ಕ್ರೇಜಿ ಭಾಳ ಅಂದರೆ ಭಾಳ ಚಲೋ ಐತೆ ನೋಡ್ರಿ ಇದು. ಇಲ್ಲಿ ನೋಡ್ರಿ ನೀರು ಹೆಂಗೆ ಹರಿಯಕತ್ತಾವ ಅಂತಂದ್ರೆ, ಇಲ್ಲಿ ನೋಡ್ರಿ ನೀರು ನೋಡ್ರಿ ಅಲ್ಲಿ ಫುಲ್ ಹರಿಯಕತ್ತಾವ ನೋಡ್ರಿ ನೀರಿಕ. ಭಾಳ ಹುಷಾರಾಗಿ ಬರ್ಬೇಕಾಗ್ತದೆ ಗಾಯ್ಸ್ ನಾವಿಲ್ಲಿ. ಇಲ್ಲಿ ನೋಡ್ರಿ ನೀರು ನೋಡ್ರಿ ಗಾಯ್ಸ್. ಇಲ್ಲಿ ನೋಡ್ರಿ ಗಾಯ್ಸ್ ತೋರಿಸ್ತೀನಿ ನೋಡ್ರಿ ನಿಮಗೆ ನಾನು ಈಗ. ವಾವ್, ಇಲ್ಲಿ ನೋಡ್ರಿ ಗಾಯ್ಸ್ ಭಾಳ ಮಸ್ತ್ ಐತೆ ನೋಡ್ರಿ ಇದು. ಭಾಳ ಅಂದ್ರೆ ಭಾಳ ಚಲೋ ಐತೆ ನೋಡ್ರಿ ಗೈಸ್. ಇಲ್ಲಿ ಇಲ್ಲೆಲ್ಲ ಬಾತ್ ಮಾಡತ್ತಾರ, ಸ್ವಿಮ್ಮಿಂಗ್ ಮಾಡ್ಕೋಬೋದು. ಗೈಸ್ ನಿಮಗೆ ಅಬ್ಬೇಗುಂಡಿ ಆ್ಯಕ್ಚುಯಲ್ ನೀರು ಹರಿಯೋದು ತೋರಿಸ್ತೀನಿ ನೋಡ್ರಿ ಗೈಸ್ ಇವಾಗ. ಇಲ್ಲಿ ನೋಡ್ರಿ ಎಷ್ಟೊಂದು ನೀರು ಅವ, ಭಾಳ ಅಂದ್ರೆ ಭಾಳ ಚಲೋ ನೋಡ್ರಿ ಗೈಸ್. ಇಲ್ಲಿ ಸ್ವಿಮ್ ಮಾಡ್ಬೋದು. ಭಾಳ ಅಂದ್ರೆ ಭಾಳ ಚಲೋ ಅದ. ಸ್ನಾನ ಮಾಡ್ಕೋಬೋದು. ಇಲ್ಲಿ ನೋಡ್ರಿ ಗೈಸ್ ಇದು ಆ್ಯಕ್ಚುಯಲ್ ವ್ಯೂ. ಇದ್ರದ್ದು ಇದೇ ಥರ 3 ಪಟ್ಟಿದೆ ಗೈಸ್ ಮೇಲೆ, ಬಟ್ ಅಲ್ಲಿ ಎಂಟ್ರಿ ಇಲ್ಲ ನಮಗೆ ಗೈಸ್. ಅಬ್ಬೇಗುಂಡಿ ಫಾಲ್ಸ್ ನೋಡ್ಕೊಂಡು ನಾವು ಬಂದಿದ್ದು ಕೊಟ್ಟಿಗೆಹಾರ ಗೈಸ್. ಇಲ್ಲಿ ಹಸುವಾಗಿತ್ತಂತ ಊಟ ಮಾಡೋಕೆ ಬಂದೀವಿ. ಇಲ್ಲಿ ಕೊಟ್ಟಿಗೆಹಾರದಾಗ ಫೇಮಸ್ ಏನಂದ್ರೆ ನೀರು ದೋಸೆ ಗೈಸ್. ಯಾರ್ಯಾರು ನೀರು ದೋಸೆ ತಿಂದ್ರೆ ಅಂತ ಕಮೆಂಟ್ ಮಾಡಿ ಗೈಸ್. ಹಾಗೆ ಗೈಸ್ ಮಹೇಶ್ ಸರ್ ಬಾಯ್ಲ್ಡ್ ರೈಸ್ ತಿನ್ನತ್ತಾರ. ಇಬ್ಬರು ನೀರು ದೋಸೆ. ನಮ್ಮ ಚೆನ್ನೂರು ಕೂಡ ನೀರು ದೋಸೆ ಗೈಸ್. ನಾನು ನೀರು ದೋಸೆ. 2 hours later. ಗೈಸ್ ನಾವು ಕೊಟ್ಟಿಗೆಹಾರದಾಗ ತಿಂಡಿ ಮಾಡ್ಕೊಂಡು ನಾವು ಬಂದಿದ್ವಿ ಚಾರ್ಮಾಡಿ ಘಾಟ್ ಆನ್ ದ ವೇ ಗೈಸ್. ಅಲ್ಲಿ ಗಾಡಿ ನಿಲ್ಲಿಸೇವು. ಯಾಕಪ್ಪ ಅಂತಂದ್ರೆ ನೀವು ಫೇಮಸ್ ನೋಡಿರ್ತಿರಲ್ಲ ಅಣ್ಣಪ್ಪ ಸ್ವಾಮಿ ದೇವಾಲಯ, ಅದಕ್ಕೆ ಅಲ್ಲಿ ದೇವಸ್ಥಾನ ಇದ್ರೆ ನಿಂದಿಸ್ಕೊಂಡು ಶನ್ ಮಾಡೋಕ್ಕಾಗಲ್ಲ ಅಂತೇಳಿ ಗಾಡಿ ದೂರ ನಿಂದ್ರಿಸಿ ಇಲ್ಲಿಂದ ಶನ್ ಮಾಡ್ಲಿತ್ತೀವಿ ಗೈಸ್. ಇಲ್ಲಿ ಯಾರ್ಯಾರು ಬಂದಿರ ಅಂತ ಹಂಗೆ ಕಮೆಂಟ್ ಮಾಡ್ರಿ ಗೈಸ್. 1 hour later. ಗೈಸ್ ಮತ್ತೊಂದು ಸ್ಟಾಪ್ ಹಾಕಿವಿ ಚಾರ್ಮಾಡಿ ಘಾಟ್ದಾಗ. ಯಾಕ ಅಂತಂದ್ರೆ ನಿಮಗೆ ತೋರಿಸ್ತೇವೆ ನೋಡ್ರಿ.
The next day. ಗೈಸ್ ನಾವು ನಿನ್ನೆ ರಾತ್ರಿ ಸ್ಟೇ ಮಾಡಿದ್ದು ಇದೆ ನೋಡಿ ಗೈಸ್, ಸಹ್ಯಾದ್ರಿ ಗೆಸ್ಟ್ ಹೌಸ್ ಅಂತ. ಭಾಳ ಅಂದ್ರೆ ಭಾಳ ಚಲೋ ಐತೆ ನೋಡ್ರಿ ಗೈಸ್. ಗುಡ್ ಮಾರ್ನಿಂಗ್ ಗೈಸ್. ನಾವು ಇವಾಗ ಧರ್ಮಸ್ಥಳ ದೇವಸ್ಥಾನ ಎಂಟ್ರಿ ಆಗ್ಲತ್ತೀವಿ ನೋಡ್ರಿ ಗೈಸ್. ಏನಂದರೆ ನಾವು ನಿನ್ನೆ ರಾತ್ರಿನೇ ಧರ್ಮಸ್ಥಳದಲ್ಲಿ ದರ್ಶನ ಮಾಡ್ಕೊಂಡಿವಿ ಗೈಸ್, ನಿನ್ನೆ ರಾತ್ರಿ 8:30ಗೆ. ಬಟ್ ಅವಾಗ ವ್ಲಾಗ್ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ವ್ಲಾಗ್ಗೋಸ್ಕರ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ಹೋಗೋಣ ಅಂತ ಬಂದೀವಿ ಗೈಸ್. ಬಟ್ ನಿಮಗೊಂದು ಸಜೆಷನ್ ಕೊಡಬೇಕಾದ್ರೆ, ಧರ್ಮಸ್ಥಳ ಆಗಲಿ ಕುಕ್ಕೆಯಲ್ಲಿ ಯಾರು ಬರ್ತಿರಲ್ಲ ಅವರು ಕ್ಲೋಸಿಂಗ್ ಟೈಮಲ್ಲಿ ಬಂದರೆ VIP ಥರ ಟ್ರೀಟ್ಮೆಂಟ್ ಕೊಟ್ಟು ಬೇಗ ದರ್ಶನ ಮಾಡಿಸ್ತಾರೆ ನೋಡಿ ಗೈಸ್. ಇಲ್ಲಾಂದ್ರೆ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತಂದರೆ, ಬೆಳಗಿನ ಜಾವ ದರ್ಶನ ಮಾಡ್ಕೋಬೇಕಾದ್ರೆ ನಾವು ಬೇರೆ ಪ್ಲೇಸಸ್ ಕವರ್ ಮಾಡೋಕ್ಕಾಗ್ತಿರಲಿಲ್ಲ. ಸೊ ನಿನ್ನೆ ಗಡಬಡಿ ಮಾಡಿ ನಿನ್ನೆ ರಾತ್ರಿ ಮಾಡ್ಕೊಂಡೀವಿ ನೋಡ್ರಿ ಗೈಸ್. ವಿಚಾರ ಮಾಡ್ಕೊಂಡು ಬರ್ರಿ ಗೈಸ್. ಅಲ್ಲಿ ಗಾಡಿ ಪಾರ್ಕ್ ಮಾಡಿದ್ದು ಶಿವಮೂರ್ತಿ ನೋಡ್ಕೊಂಡು ನಡೆದೇವು ಗೈಸ್ ಮುಂದಕ್ಕೆ. ಹಾಗೆ ನೋಡ್ರಿ ಗೈಸ್, ಭಾಳ ಅಂದ್ರೆ ಭಾಳ ಮಂದಿಯಾರ ನೋಡ್ರಿ. ಎಷ್ಟು ಲೈನ್ ನಿಂತ್ಕೊಂಡು ದರ್ಶನ ತೊಗೊಳಕ್ಕೆ ಆಗೋದಿಲ್ಲ ಗೈಸ್ ಡೇದಾಗ. ಅದಕ್ಕೆ ನಾವು ನಿನ್ನೆ ರಾತ್ರಿ ತೊಗೊಂಡಿದ್ದು ಗೈಸ್. ಟೆಂಪಲ್ ತೋರಿಸ್ತೀನಿ ನೋಡ್ರಿ ಇವಾಗ ನಿಮ್ಗೆ. ಟೆಂಪಲ್ ನೋಡಿ ಗೈಸ್. ಏನು ಗೊತ್ತಾ, ನಾವು ಅಲ್ಲಿ ಧರ್ಮಸ್ಥಳದಲ್ಲಿ ದೂರಿಂದ ದರ್ಶನ ಮಾಡ್ಕೊಂಡು ಇವತ್ತು ನಾವು ಬಂದಿದ್ದೆವು ಮ್ಯೂಸಿಯಂ ಸೈಡ್ ಗೈಸ್. ಬಟ್ ಇಲ್ಲಿ ಮ್ಯೂಸಿಯಮ್ಮು ಕ್ಲೋಸ್ ಅದ ಅಂತ, ಬಟ್ ಅದು ಏನೋ 9:30 ಓಪನ್ ಆಗ್ತಂತ. ಸೊ ರಿಟರ್ನ್ ನಡೆದೇವು ಗೈಸ್. ಇಲ್ಲಿ ನೋಡ್ರಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಮತ್ತೆ ರಿಟರ್ನ್ ಹೋಗತ್ತೀವಿ ನೋಡ್ರಿ ಗೈಸ್. ನಾವು ಧರ್ಮಸ್ಥಳದಿಂದ ಬರುವಾಗ ಹೆವಿ ಅಂದರೆ ಹೆವಿ ಮಳೆ ಗೈಸ್. ಫುಲ್ ಎಲ್ಲ ರೇನ್ಕೋಟ್ ಹಾಕ್ಕೊಂಡು ಹಿಂಗೆ ಬರ್ತಾಯಿದ್ದೀವಿ ನೋಡಿ. ಬಟ್ ಬರುವಾಗ ಇಲ್ಲಿ ಆನ್ ದ ವೇ ಸೋಡಾ ಕುಡಿಯೋಣ ಅಂತ ಸ್ಟಾಪ್ ಹಾಕಿದ್ದೀವಿ. ಹಾಕೊಂಡು ಸೋಡಾ ಕುಡ್ಕೊಂಡು ಮತ್ತೆ ನಾವು ಸೌದಡ್ಕ ಹೋಗ್ತೇವೆ ಗೈಸ್. ಗೈಸ್ ಇದು ಧರ್ಮಸ್ಥಳದಲ್ಲಿ ಭಾಳ ಫೇಮಸ್ ಅಂತ ನೋಡ್ರಿ ಕುಲ್ಚಾ ಸೋಡಾ. ಯಾರು ಬಂದರೂ ಟ್ರೇಸ್ ಮಾಡಿರಿ. ನಾನು ಫಸ್ಟ್ ಟೈಮ್ ಟ್ರೇಸ್ ಮಾಡತ್ತೀನಿ. ನಮ್ಮ ಮಹೇಶ್ ಬ್ರೋ ಹಾಕತ್ತಾರ ಆ ಗ್ಲಾಸ್ದಾಗಿಂದ, ಸಣ್ಣ ಗ್ಲಾಸ್ದಾಗಿಂದ ಏನೋ ಗೊತ್ತಿಲ್ಲ ಅದು ನನಗೆ ಭೀ ಅಷ್ಟೇ. ಗೈಸ್ ನಾನು ಟೇಸ್ಟ್ ಮಾಡೀನಿ, ತೋಲಂದ್ರೂ ತೋಲ್ ಭಾರಿ ಅದ ಗೈಸ್. ಸ್ಪೈಸಿ ಮಸ್ತ್ ಅದ. ನಮ್ಮ ಈ ವೆದರ್ ಗೈಸ್ ಸ್ಪೈಸಿ ಸೋಡಾ ಭಾಳ ಅಂದ್ರೆ ಭಾಳ ಚಲೋ ನೋಡ್ರಿ ಗೈಸ್. ನೀವು ಬಂದು ಟ್ರೈ ಮಾಡಿರಿ ಒಂದು ಸರ್ತಿ ಲೈಫ್ನಲ್ಲಿ. ಹಾಗೆ ಯಾರು ಕುಡಿದಿರಂತ ಕಮೆಂಟ್ ಮಾಡಿರಿ ಗೈಸ್. 1 hour later. ಗೈಸ್ ಅಲ್ಲಿಂದ ಸೌತಡ್ಕ ಬಂದೀವಿ. ಎಂಟ್ರೆನ್ಸ್ ಶೂಟ್ ಮಾಡೋಕ್ಕಾಗಿಲ್ಲ ಗೈಸ್, ಭಾಳ ಅಂದ್ರೆ ಭಾಳ ಮಳೆ ಇತ್ತು. ಅದಕ್ಕೆ ಡೈರೆಕ್ಟ್ ಒಳಗೆ ಬಂದು ವ್ಲಾಗ್ ಶೂಟ್ ಮಾಡ್ಕೊಳ್ತೀವಿ ಗೈಸ್. ಗೈಸ್ ಏನು ಗೊತ್ತಾ, ನಾವು ಸೌತಡ್ಕಲ್ಲಿ ಜಾಸ್ತಿ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಗೈಸ್, ಯಾಕಂದ್ರೆ ಭಾಳ ಅಂದ್ರೆ ಭಾಳ ಮಳೆ ಇತ್ತು. ಅಲ್ಲಿಂದ ಸೀದಾ ನಾವು ಕುಕ್ಕೆ ಸುಬ್ರಹ್ಮಣ್ಯ ಬಂದೀವಿ ಗೈಸ್. ಇವಾಗ ಗೈಸ್ ಕುಕ್ಕೆ ದರ್ಶನ ಮಾಡ್ಕೊಂಡು ಪ್ರಸಾದಕ್ಕೆ ಲೈನಿಗೆ ನಿಂತೀವಿ ನೋಡ್ರಿ ಗೈಸ್. ಹಾಗೆ ಈಗ ಎಂಟ್ರೂ ಅದೇ ನೋಡ್ರಿ ಗೈಸ್. ಇವಾಗ ಜಸ್ಟ್ ಈಗ ಡೈನಿಂಗ್ ಹಾಲಿಗೆ ಗೈಸ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದೀವಿ. ಬೇಕಂದ್ರೆ ಭಾಳ ಅಂದ್ರೆ ಭಾಳ ಜಲ್ದಿ ದರ್ಶನ ಆಗ್ಯದ ಗೈಸ್. ಇಲ್ಲಿ ಭಾಳ ಅಂದ್ರೆ ಭಾಳ ಜಲ್ದಿ ದರ್ಶನ ಆಗ್ಯದ. ಏನೋ ಗೊತ್ತಿಲ್ಲ, ನಮ್ಮ ಪುಣ್ಯ. ಊಟನೂ ಪ್ರಸಾದನೂ ಭಾಳ ಆಗ್ಯದ. ಎಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ನಾವು ಬಿಸಿಲೆ ಘಾಟಿ ಹೋಗ್ತಾ ಇದ್ದೀವಿ ಗೈಸ್. ಗೈಸು ಆನ್ ದ ವೇ ನಾವು ಬಿಸಿಲೆ ಘಾಟ್ ಹೋಗುವಾಗ ಇಲ್ಲೊಂದು ದೇವಸ್ಥಾನ ಕಾಣ್ತದೆ ಗೈಸ್, ಶ್ರೀಗಡಿ ಚಾಮುಂಡೇಶ್ವರಿ ಅಮ್ಮನವರ ದೇವಾಲಯ ಅಂತಂದು. ಅದ್ರ ಪಕ್ಕನೇ ಇದು ಹಳ್ಳ ಇದೆ ನೋಡಿ ಗೈಸ್. ನಾವು ಬಿಸಿಲೆ ಘಾಟಿಂದ ಜರ್ನಿ ಸ್ಟಾರ್ಟ್ ಮಾಡೋದ್ರಿಂದ ಇದು 4ನೇದು 5ನೇದು ಹಳ್ಳ ಇದೆ. ಮುಂದೇನೋ ತುಂಬ ಇದೆ ಅಂತೆ ನೋಡಿ. ಇಲ್ಲೊಂದು ಕ್ಲಿಪ್ನ ಹಾಕಿರ್ತೀವಿ ನೋಡಿ ಗುಡಿ. Few moments later. ಕುಕ್ಕೆ ಸುಬ್ರಹ್ಮಣ್ಯದಿಂದ ಡೈರೆಕ್ಟ್ ಬಂದಿದ್ದು ಬಿಸಿಲೆ ಘಾಟ್ ಅಂತ ಗೈಸ್. ಬಿಸಿಲೆ ಘಾಟ್ ಬರುವಾಗ ನೀವು ಬೈಕ್ ಮೇಲೆ ಬಂದರೆ ಹೆವಿ ಅಂದರೆ ಹೆವಿ ಮಸ್ತ್ ಎಕ್ಸ್ಪೀರಿಯನ್ಸ್ ಗೈಸ್ ನಿಮಗೆ. ಇಲ್ಲಿಲ್ಲ ಅಂದ್ರೆ ಒಂದು 20 ಹಳ್ಳ, ರೋಡ್ ಸೈಡ್ ನೀರು, ವ್ಯೂ ಎಲ್ಲನೂ ಸಿಗುತ್ತೆ ಗೈಸ್. ಭಾಳ ಅಂದರೆ ಭಾಳ ಕ್ರೇಜಿ ಮಜಾ ಆಯ್ತು ಇಲ್ಲಿ ನೋಡಿ. ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಇಲ್ಲಿ ನೋಡಿ ಅಲ್ಲೂ ಬರ್ತಿದ್ದಾರೆ. ಅಲ್ಲಿ ಏನೋ ಬಿಸಿಲೆ ಘಾಟ್ ನೋಡಿಕೊಂಡು ಮುಖದ ಮನೆ ಫಾಲ್ಸಿಗೆ ಬಂದೀವಿ ಗೈಸ್. ಮುಖದ ಮನೆ ಫಾಲ್ಸ್ ಅಂದರೂ ಮಸ್ತ್ ಆಯ್ತು ನೋಡ್ರಿ. ಭಾಳ ಅಂದ್ರೆ ಭಾಳ ಕ್ರೇಜಿ. ತೋರಿಸಿ ನೋಡ್ರಿ ನಾನು ಇವಾಗ. ನೋಡ್ರಿ ಗೈಸ್ ಮುಖದ ಮನೆ ಫಾಲ್ಸ್ ಸೆಂಟ್ರ್ ಈ ಥರ ಬ್ರಿಡ್ಜ್ ಅದ. ಲೆಫ್ಟ್ ಸೈಡು ನೀರು ಹಾಕತ್ತದ, ರೈಟ್ ಸೈಡು ನೀರು ಹಾಕತ್ತದ. ನಿಮಗೆ ತೋರಿಸ್ತೀನಿ. ಮೇನ್ ಕ್ಲಿಪ್ ಪ್ಲಾಸ್ಟಿಕ್ ಹಾಕ್ತೀನಿ ನೋಡ್ರಿ ಗೈಸ್ ಮುಖ ಮನೆ. ನೋಡಿ ಗೈಸ್ ಎಷ್ಟು ಕ್ರೇಜಿ ಇದೆ. ಫುಲ್ಲು ಸೆಂಟ್ರ್ ನಡ್ಕೊಂಡು ಬರ್ಬೋದು. ಆ ಕಡೆ ನೀರು ಆ್ಯಂಡ್ ಈ ಕಡೆನೂ ನೀರು. ಇಲ್ಲಿ ನೋಡಿ ಫುಲ್ಲು ನೀರು ನೋಡಿ ಗೈಸ್. ಇದೇ ನೋಡ್ರಿ ಗೈಸ್ ಮುಖದ ಮನೆ ಫಾಲ್ಸ್. ಗೈಸ್ ಮುಖದ ಮನೆ ಫಾಲ್ಸ್ ನೋಡಿಕೊಂಡು ನಾವು ಈಗ ರಿಟರ್ನ್ ಆಗತ್ತೀವಿ ಗೈಸ್. ಇವತ್ತಿಗೆ ನಮ್ದು ಇಲ್ಲಿ ಮುಖದ ಮನೆ ಲಾಸ್ಟ್ ಡೆಸ್ಟಿನೇಷನ್ ಆಗಿರುತ್ತೆ ಎಲ್ಲ ನೋಡೋದು. ಬಟ್ ಭಾಳ ಅಂದ್ರೆ ಭಾಳ ಮಜಾ ಬಂತು ನೋಡ್ರಿ ಗೈಸ್. 2 ಡೇಸು ಸಕಲೇಶ್ಪುರ, ಧರ್ಮಸ್ಥಳ ಆ್ಯಂಡ್ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಗೈಸ್ ಇನ್ನೊಂದು ವಿಷಯ ಏನಂತಂದರೆ, ನಾನು
ಧರ್ಮಸ್ಥಳದಾಗಲಾಗಲಿ ಸೌತಡ್ಕದಲ್ಲಾಗಲಿ ಕೆಲವೊಂದು ವಿಡಿಯೋ ಮಾಡೋಕ್ಕಾಗಿಲ್ಲ ಗೈಸ್. ಇಲ್ಲಿ ನೋಡ್ರಿ ಚಿಳಿಗಡ್ ದಮ್ ದಮ್ ಅವ ಏರಕ್ಕೆ ದಮ್ ದಮ್ ಹೊಂಟುದು. ಸೊ ಅದಕ್ಕೆ ಅಲ್ಲಿ ಮಳಿತಂತ ವಿಡಿಯೋ ಮಾಡಿಲ್ಲ ಗೈಸ್. ಅದಕ್ಕೆ ನಾನು ಸಾರಿ ಕೇಳ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು ಗೈಸ್. ಗೈಸ್ ನಾವು ಟ್ರಿಪ್ ಮುಗಿಸ್ಕೊಂಡು ಜಸ್ಟ್ ರೂಮಿಗೆ ಬಂದೆ ನೋಡ್ರಿ ಗೈಸ್. ಭಾಳ ಅಂದ್ರೆ ಭಾಳ ಚಲೋ ಆಗ್ಯದ. ನೀವು ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿರಿ. ಸ್ಪೆಷಲಿ ಬಿಸ್ಲೆ ಘಾಟ್ ಅಂತೂ ಮಿಸ್ ಮಾಡೇಬೇಡಿ ನೋಡ್ರಿ ಗೈಸ್ ನೀವು. ಭಾಳ ಅಂದ್ರೆ ಭಾಳ ಕ್ರೇಜಿ ಅಡ್ವೆಂಚರ್ ಅಂತೂ ಭಾಳ ಆಫ್ ರೋಡಿಂಗ್ ಐತಿ. ಎಲ್ಲ ನಮ್ಮ ಮಸ್ತ್ ಅದ. ತೋಲ್ ಭರಿಯದ ಮಾಡ್ಕೊಳ್ರಿ ನೀವು. ಓಕೆ ಗೈಸ್, ಸಿ ಯು ನೆಕ್ಸ್ಟ್ ವ್ಲಾಗ್. ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೊಸ ವೀಡಿಯೋಸಲ್ಲಿ ಬೆಲ್ ಐಕಾನ್ ಒತ್ತೋದು ಮರಿಬೇಡ್ರಿ ಗೈಸ್. ಥ್ಯಾಂಕ್ ಯು.